ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಪಲ್ ಕಟ್ ಟಾಪಿನ ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ಇದರ ಕಟ್ಟಿಂಗ್ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಬೇಕಿದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಆ ವಿಡಿಯೋದಲ್ಲಿ ಸೆಂಟ್ರಿಗೆ ಅಟ್ಯಾಚ್ ಮಾಡಲಿಕ್ಕೆ ಒಂದು ಸ್ಟ್ರೈಟ್ ಪೀಸನ್ನು ಕಟ್ ಮಾಡಿದ್ದೆ. ಆ ಸ್ಟ್ರೈಟ್ ಪೀಸನ್ನು ನಾನು ಫಸ್ಟಿಗೆ ಫ್ರಂಟ್ ಪೀಸಿನ ಸೆಂಟ್ರಿಗೆ ಅಟ್ಯಾಚ್ ಮಾಡ್ತೀನಿ. ಅದಕ್ಕೆ ಬೇಕಾಗಿ ಈ ಥರ ಮಾರ್ಕ್ ಮಾಡಿದ್ದೀನಿ. ಕರೆಕ್ಟಾಗಿ ಬೇಕಿಲ್ಲಿ ಮಾರ್ಕ್ ಮಾಡಲಿಕ್ಕೆ. ಸ್ವಲ್ಪ ಆಚೆ ಈಚೆ ಆದರೆ ಕಾಣಲಿಕ್ಕೆ ಚೆನ್ನಾಗಿರಲ್ಲ, ಅದು ಆಚೆ ಈಚೆ ಹೋಗುತ್ತೆ. ಇನ್ನು ನಾನು ಈ ಒಂದು ಪೀಸನ್ನು ಈ ಥರ ಮಡಚಿ ಕೊಡ್ತಾ ಇದ್ದೀನಿ ನೋಡಿ. ಎರಡು ಸೈಡಿಂದಲೂ ಈ ಥರ ಮಡಚಿ 1 ಇಂಚು ಮಾತ್ರ ಟೋಟಲ್ ಬಿಡ್ತು ಬರುವ ರೀತಿಯಲ್ಲಿ ಈ ಥರ ಕರೆಕ್ಟ್ ಸೆಂಟ್ರಿಗೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡು ಸೈಡು ಸ್ಟಿಚ್ ಮಾಡಿಕೊಳ್ಬೇಕು. ಫಸ್ಟಿಗೆ ಈ ಥರ ಒಂದು ಸೈಡ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ನಮಗೆ ಇನ್ನೊಂದು ಸೈಡು ಕೂಡ ಅದೇ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಳ್ಳುವ. ಮಡಚಿ ಇಡೋ ವಿಡ್ತಲ್ಲ ಕರೆಕ್ಟ್ ಆಗಿರಬೇಕು, ಆಚೆ ಈಚೆ ಆಗಬಾರ್ದು ನೋಡಿ. ಈ ಥರ ನಾನೀಗ ಮೇಲಿಂದ ಕೆಳಗಿಗೆ ತನಕ ಸ್ಟಿಚ್ ಮಾಡಿದ್ದೀನಿ. ಇನ್ನು ನಮಗೆ ಈ ಕ್ರಾಸ್ ಪೀಸನ್ನ ಒಂದು ಸೈಡು ಸ್ಟಿಚ್ ಮಾಡಿಕೊಳ್ಳುವ. ಒಂದು 1/4 ಇಂಚ್ ಆಗೋಷ್ಟು ಮಡಚಿ ಸ್ಟಿಚ್ ಮಾಡಿಕೊಳ್ಬೇಕು. ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ ಕಟ್ ಮಾಡಿರುವ ಕ್ರಾಸ್ ಪೀಸ್ ಇದು. ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು 1/4 ಇಂಚು ಬಿಟ್ಟು ನೆಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಡುವಾಗ ಸ್ಟಿಚ್ ಕಟ್ ಆಗಬಾರ್ದು. ಸ್ಟಿಚ್ ಕಟ್ ಆಗದೆ ಈ ಥರ ಹತ್ರದಲ್ಲಿ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ಇನ್ನು ನಮಗೆ ಈ ನೆಕ್ಕಿನ ಪೈಪಿಂಗ್ ಎಷ್ಟು ಅಗಲದಲ್ಲಿ ಬೇಕು ಅಂತ ನೋಡಿಕೊಂಡು ಹೊಳೆದಿರುವ ಪೀಸನ್ನು ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ನೆಕ್ ನಾನು ಈ ಥರ ರೌಂಡಾಗಿ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇನ್ನು ಒಂದು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇನ್ನೊಂದು ಸ್ಟಿಚ್ಚನ್ನು ಕೂಡ ನಾನು ಈಗ ಮಾಡ್ತಾ ಇದ್ದೀನಿ. ಈಗ ಫ್ರಂಟ್ ನೆಕ್ ಸ್ಟಿಚ್ ಮಾಡಿ ಆಯಿತು. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡಿಕೊಳ್ಳುವ. ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು 1/4 ಇಂಚು ಬಿಟ್ಟು ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ಅದಾದ ಮತ್ತೆ ನಾವು ಸ್ಟಿಚ್ ಮಾಡಿರೋ ಫ್ರಂಟ್ ಪೀಸನ್ನು ಈ ಥರ ಇಟ್ಟು ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಈ ಥರ ಅರ್ಧ ಮಡಚಬೇಕು. ಅರ್ಧ ಇಂಚು ಮಡಚಿ ಮತ್ತು ಅರ್ಧ ಇಂಚು ಬಿಟ್ಟು ಶೋಲ್ಡ್ರನ್ನು ಜಾಯಿಂಟ್ ಮಾಡ್ಕೊಳ್ಳಿ. 2 ಸ್ಟಿಚ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಬರೋ ರೀತಿಯಲ್ಲಿ ಮಡಚಿ ಸ್ಟಿಚ್ ಮಾಡಬೇಕು.
ಈಗ ನಮಗೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಸ್ಟಿಚ್ ಮಾಡಿ ಆಗಿದೆ. ಇನ್ನು ಸ್ಲೀವ್ಸನ್ನು ತೆಗೆಯುವ. ಸ್ಲೀವ್ಸನ್ನು ತೆಕ್ಕೊಂಡು ಸ್ಲೀವ್ಸಿಗೆ ನಮಗೆ ಇಲ್ಲಿ ಸ್ಟ್ರೈಟ್ ಪೀಸು ಸಾಕು ಫ್ರೆಂಡ್ಸ್. 2 ಇಂಚ್ ಅಗಲದಲ್ಲಿ ನಾನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ ಸ್ಲೀವಿನ ಕೆಳಗೆ ಪೈಪಿಂಗ್ ಇಡಲಿಕ್ಕೆ ಬೇಕಾಗಿ. ಇದನ್ನು ನಾನು ಒಂದು ಸೈಡ್ ಈ ಥರ 1/4 ಇಂಚು ಮಡ್ಚ್ತಾ ಇದ್ದೀನಿ ಸ್ಟ್ರೈಟ್ ಪೀಸನ್ನು. ಇನ್ನು ನಮಗೆ ಸ್ಲೀವ್ಸಿಗೆ ಅಟ್ಯಾಚ್ ಮಾಡಿಕೊಳ್ಳುವ. ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿಕೊಳ್ಬೇಕು. ಇನ್ನು ನಮಗೆ ಪೈಪಿಂಗ್ ಎಷ್ಟು ಅಗಲದಲ್ಲಿ ಬೇಕು ಅಂತ ನೋಡಿಕೊಂಡು ಹೊಳ್ದಿರುವ ಪೀಸನ್ನು ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಬೇಕು. ಅದಾದ ನಂತರ ನಮಗೆ ಬೇಕಿದ್ದರೆ 1/2 ಇಂಚು ಬಿಟ್ಟು ಒಂದು ಸ್ಟಿಚ್ ಕೂಡ ಮಾಡ್ಬೋದು. ನನಗೆ ನೆಕ್ಕಿಗೆ ಮಾಡಿರುವ ಕಾರಣ ಸ್ಲೀವಿಗೆ ಕೂಡ ಮಾಡ್ತಾ ಇದ್ದೀನಿ. ಇನ್ನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವ್ಸಿನ ಸೆಂಟ್ರ್ ಇಟ್ಟು 1/2 ಇಂಚು ಬಿಟ್ಟು ಸ್ಲೀವ್ಸನ್ನು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿಕೊಳ್ಬೇಕು. ಸ್ಲೀವ್ಸಿಗೆ 2 ಸ್ಟಿಚ್ ಹಾಕಬೇಕು, ಮರಿಬೇಡಿ. ಮತ್ತೊಂದು ಸ್ಲೀವ್ ಕೂಡ ಈ ರೀತಿಯಲ್ಲೇ ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನು ನಮಗೆ ಮೆಷರ್ಮೆಂಟು ಮಾರ್ಕ್ ಮಾಡಿಕೊಳ್ಳುವ. 2 ಸ್ಲೀವ್ ಜಾಯಿಂಟ್ ಮಾಡಿ ಆದ ಮೇಲೆ ಫಸ್ಟಿಗೆ ಚೆಸ್ಟ್ ವಿಡ್ತು ಮಾರ್ಕ್ ಮಾಡಬೇಕು. ನಾನು ಅದು ಕಟ್ಟಿಂಗ್ ವಿಡಿಯೋದಲ್ಲಿ ಮೆಷರ್ಮೆಂಟು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆ ರೀತಿಯಲ್ಲಿ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಚೆಸ್ಟ್ ವಿಡ್ತು ಮಾರ್ಕ್ ಮಾಡಬೇಕು, ಶೇಪ್ ಲೆಂಗ್ತ್ ಮಾರ್ಕ್ ಮಾಡಬೇಕು. 2 ಸೈಡು ಶೇಪ್ ಲೆಂಗ್ತ್ ಮಾರ್ಕ್ ಮಾಡಿ ಮತ್ತು ಶೇಪು ವಿಡ್ತು ಈ ಥರ ಟ್ಯಾಪ್ ಯೂಸ್ ಮಾಡಿ 2 ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಓಪನ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಬೇಕು. 2 ಸೈಡಲ್ಲೂ ಓಪನ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡುವಾಗ ಕರೆಕ್ಟ್ ಲೆಂಗ್ತೇ ಮಾರ್ಕ್ ಮಾಡಬೇಕು, ಎಕ್ಸ್ಟ್ರಾ ಏನು ಮಾರ್ಕ್ ಮಾಡಬೇಡಿ. ಈ ಥರ 2 ಸೈಡಲ್ಲಿ ಮಾರ್ಕ್ ಮಾಡಿದ ನಂತರ ಅಲ್ಲಣ ಬಿಡ್ತು ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟ್ ಸೆಂಟ್ರಲ್ಲಿಟ್ಟು ನಮಗೆ ಕರೆಕ್ಟು ಬಿಡ್ತು ಮಾರ್ಕ್ ಮಾಡಬೇಕು. ಇನ್ನು ಇದನ್ನು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಇಲ್ಲಿ ಓಪನ್ ಲೆಂಗ್ತ್ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ತನಕ ಈ ಥರ ಮಾರ್ಕ್ ಮಾಡಿದ ಅಲ್ಲಿ ತನಕ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವ್ಸಿನ ಲೂಸು ಕೂಡ ನನಗೆ 6.5 ಇಂಚು ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ನನಗೆ ಸ್ಟಿಚ್ ಮಾಡಿ ತಂದಿದ್ದೀನಿ ಫ್ರೆಂಡ್ಸ್. ಇನ್ನು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಆ್ಯಪಲ್ ಕಟ್ ಸೈಡು ಟಾಪಿನ ಸೈಡು ಸ್ಟಿಚ್ ಮಾಡಿಕೊಳ್ಳುವ. ಇಲ್ಲಿ ಸೈಡು ಸ್ಟಿಚ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ಬೇಕು ಸ್ಟಿಚ್ ಮಾಡಲಿಕ್ಕೆ, ಪರ್ಫೆಕ್ಟಾಗಿ ಬರಬೇಕು. ಅದಕ್ಕೆ ಬೇಕಾಗಿ ನನಗೆ ತೋರಿಸ್ಕೊಡೋ ರೀತಿಯಲ್ಲೇ ಸ್ವಲ್ಪವೇ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಸಾಧಾರಣ ಸ್ಲಿಟ್ ಸ್ಟಿಚ್ ಮಾಡುವ ರೀತಿಯಲ್ಲಿಯೇ ಈ ರೀತಿ ನಿಮಗೆ ವೀಡಿಯೋ ಕರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ ನಾನು ಯಾವ ರೀತಿಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ. ಈ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಸ್ಲೇಟನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈ ಥರ ಸ್ಟಿಚ್ ಮಾಡಿ ಕೆಳಗಿಗೆ ಬರುವಾಗ ಇಲ್ಲಿ ರೌಂಡಾಗಿ ಬೇಕು ಮಡಚಿ ಕೊಡಲಿಕ್ಕೆ. ಒಂದು 1/2 ಇಂಚ್ ಆಗುವಷ್ಟು ಸ್ವಲ್ಪ ರೌಂಡಾಗಿ 2 ಸಲ ಫಸ್ಟಿಗೆ ಮಡಚಲಿಕ್ಕೆ ಆಗೋದಿಲ್ಲ ಅಂತಿದ್ದರೆ ನಮ್ಮ ಮಿಷನಲ್ಲಿ ಸ್ಟಿಚಿಂಗ್ ಗ್ಯಾಪ್ 5ರಲ್ಲಿ ಹಾಕಿ 1 ಸಲ ಮಾತ್ರ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ ಪೂರ್ತಿ. ಅದಾದ ನಂತರ ಸ್ಟಿಚಿಂಗ್ ಗ್ಯಾಪು ಹಳೆ ರೀತಿ ಮಾಡಿಕೊಂಡು 1 ಸಲ ಕೂಡ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ನಾವು ಫಸ್ಟಿಗೆ ಸ್ಟಿಚ್ ಮಾಡಿರೋದನ್ನು ಬಿಡಿಸಿದರೆ ಸಾಕು. ಈ ರೀತಿಯಲ್ಲೇ ರೌಂಡಾಗಿ ಎಲ್ಲವನ್ನು ಸ್ಟಿಚ್ ಮಾಡಿಕೊಳ್ಬೇಕು. ಫಸ್ಟಿಗೆ ಸ್ಟಿಚ್ ಮಾಡೋರಾಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟಿಗೆ ಈ ಥರ 2 ಸಲ ಮಡಚಿ ಸ್ಟಿಚ್ ಮಾಡಲಿಕ್ಕೆ. ಅವರಿಗೆ ಬೇಕಾಗಿ ನಾನೀಗ ಹೇಳ್ಕೊಟ್ಟಿರೋದು ಫಸ್ಟಿಗೆ 1/2 ಇಂಚು ಮಡಚಿ ಸ್ಟಿಚ್ ಮಾಡಿಕೊಂಡು ಮತ್ತು ಪುನಃ 1/2 ಇಂಚು ಮಡಚಿ ಸ್ಟಿಚ್ ಮಾಡಿದರೆ ಸಾಕು ಅಂತ. ಈ ಥರ ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಪೈಪಿಂಗ್ ಇಡುವ. ಪೈಪಿಂಗ್ ಬಟ್ಟೆ ನನಗೆ ತಗೊಂಡಿದ್ದೀನಿ. ಇದರ ಒಂದು ಸೈಡ್ ಮಾತ್ರ 1/4 ಇಂಚು ಮಡಚಿ ಸ್ಟಿಚ್ ಮಾಡಿಕೊಳ್ಬೇಕು ಪೂರ್ತಿ.
ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಇಲ್ಲಿ ಪೈಪಿಂಗ್ ಬಟ್ಟೆಯ ಫಸ್ಟಿಗೆ ಒಂದು ಅರ್ಧ ಇಂಚ್ ಈ ಥರ ಒಳ ಸೈಡಿಗೆ ಮಡಚಿ, ಅರ್ಧ ಅಥವಾ ಮುಕ್ಕಾಲು ಇಂಚ್ ಆಗೋಷ್ಟು ಒಳ ಸೈಡಿಗೆ ಈ ಥರ ಮಡಚಿ ಈ ಥರ ಇಲ್ಲಿ ಒಂದು ಸೈಡಲ್ಲಿ ಇಡಬೇಕು. ಈ ಸ್ಲಿಟ್ ಓಪನ್ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ಈ ಥರ ಇಟ್ಟ ನಂತರ 1/4 ಇಂಚು ಬಿಟ್ಟು ಪೂರ್ತಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲೀಗ ಫ್ರಂಟ್ ಸೈಡಿಗೆ ನಾನೀಗ ಸ್ಟಿಚ್ ಮಾಡಿದ್ದೀನಿ. ಲಾಸ್ಟಿಗೆ ಕೂಡ ಆ ಥರ ಒಂದು 3/4 ಇಂಚ್ ಆಗೋಷ್ಟು ಮಡಿಸಿದ್ದೀನಿ. ಇನ್ನು ನಮಗೆ ಪೈಪಿಂಗ್ ಎಷ್ಟು ಅಗಲದಲ್ಲಿ ಬೇಕು ಅಂತ ನೋಡಿಕೊಂಡು ಉಳಿದಿರೋ ಪೀಸನ್ನು ಒಳ ಸೈಡಿಗೆ ಈ ಥರ ಮಡಿಸಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಮಾಡುವಾಗ ಈ ಪೈಪಿಂಗ್ ಬಟ್ಟೆಯ ಮೇಲ್ಗಡೆ ಸ್ಟಿಚ್ ಬೀಳಬೇಕು, ಅಲ್ಲದಿದ್ದರೆ ಅದು ಬಿಟ್ಟು ಹೋಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಸ್ಲೋ ಆಗಿ ಸ್ಟಿಚ್ ಮಾಡಿದರೆ ಸಾಕು. ಫ್ರಂಟ್ ಸೈಡಿಗೂ ಬ್ಯಾಕ್ ಸೈಡಿಗೂ ನಮಗೆ ಪೈಪಿಂಗ್ ಬೇಕಿದ್ದರೆ ಇಡ್ಬೋದು. ನಾನಿಲ್ಲಿ ಫ್ರಂಟ್ ಸೈಡಿಗೆ ಮಾತ್ರ ಇಡ್ತಾ ಇರೋದು. ಇಷ್ಟೇ ಫ್ರೆಂಡ್ಸ್ ಇದರ ಸ್ಟಿಚ್ಚಿಂಗು. ಈಗ ಕಂಪ್ಲೀಟ್ ಆಗಿದೆ ನೋಡಿ, ನೀಟಾಗಿ ಸಿಕ್ಕಿದೆ. ನಮಗೆ ಬೇಕಿದ್ದರೆ ಅಯರ್ನ್ ಮಾಡ್ಬೋದು. ಸೆಂಟ್ರಲ್ಲಿ ನಾನೊಂದು 4-5 ಬಟನ್ ಕೂಡ ಇಟ್ಟಿದ್ದೀನಿ. ಫೈನಲ್ ಲುಕ್ ಈ ಥರ ಇದೆ ನೋಡಿ. ನಿಮಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ, ಕಟ್ಟಿಂಗ್ ವೀಡಿಯೋದಲ್ಲೋ ಸ್ಟಿಚಿಂಗ್ ವೀಡಿಯೋದಲ್ಲೋ ಏನಾದರೂ ಡೌಟ್ ಇದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದರೆ ರಿಪ್ಲೈ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಮ್ಮೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.